ವಿರಾಮದ ನಂತರ ಆಯುಷ್ ಆರೋಗ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನಾವು ಮಾತನಾಡ್ತಾ ಇದ್ವಿ ಡಯಾಬಿಟಿಸ್ ಅನ್ನೋ ಒಂದು ಸಮಸ್ಯೆ ಯಾವ ಕಾರಣದಿಂದ ಉದ್ಭವಿಸುತ್ತೆ ಅಂತ. ಒಂದು ಪಕ್ಷ ಈ ಡಯಾಬಿಟಿಸ್ ಅನ್ನೋ ಸಮಸ್ಯೆ ಬಂದಾಗ ಒಬ್ಬರು ಕಾಲ್ ಮಾಡಿದ್ರು, ವಿಜಯನವರು. ಅವ್ರು ಕೇಳ್ತಾ ಇದ್ರು, ನನಗೆ ಇನ್ನೂ ಡಯಾಬಿಟಿಸ್ ಬಂದಿಲ್ಲ, ಬರಬಾರ್ದು ಅಂತ ಅಂದ್ಕೊಂಡು ಆಲ್ರೆಡಿ ನಾನು ಸ್ವೀಟ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ, ಶುಗರ್ ಯೂಸ್ ಮಾಡ್ತಾ ಇಲ್ಲ ಅಂತ. ಇದು ಎಷ್ಟು ಮಟ್ಟಿಗೆ ಸೂಕ್ತ ಅಂತ ನಮ್ಮ ವೈದ್ಯನ ತಿಳ್ಕೊಂಡು ಬನ್ನಿ. ಸರ್, ಸಾಮಾನ್ಯವಾಗಿ ಡಯಾಬಿಟಿಸ್ ಅಂತ ತಕ್ಷಣ ಪ್ರತಿಯೊಬ್ಬರು ಯೋಚನೆ ಮಾಡೋದು ಸಕ್ಕರೆ ಬಿಟ್ಬಿಡ್ಬೇಕು ಇಲ್ಲ ಸ್ವೀಟ್ ಬಿಟ್ಬಿಡ್ಬೇಕು ಅಂತ. ಸಕ್ಕರೆ ಮತ್ತು ಸ್ವೀಟ್ನ ತಿನ್ನೋದ್ರಿಂದ ಡಯಾಬಿಟಿಸ್ ಬರುತ್ತಾ ಅಥವಾ ಬೇರೆ ಕಾರಣಗಳಿಂದ ಬರ್ಬೋದಲ್ವಾ? ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸಕ್ಕರೆ ತಿನ್ನೋದು ಒಂದೇ ಬರುತ್ತೆ ಅಂತ ಅನ್ನೋದು ತಪ್ಪು. ಅದಕ್ಕೆ ಆಯುರ್ವೇದದಲ್ಲಿ ಆಹಾರ ಪದ್ಧತಿಗೆ ತುಂಬ ಮುಖ್ಯವಾಗಿ ಒಂದು ಇದನ್ನು ಕೊಡ್ತಾರೆ, ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಅದರಲ್ಲಿ ಫಸ್ಟ್ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಎಲ್ರಿಗೂ ಹೇಳೋಕ್ಕೆ ಏನು ಇಷ್ಟಪಡೋದಂದರೆ, ನೀವು ತೊಗೊಳ್ಳೋವಂಥ ಆಹಾರ ಹೇಗಿರಬೇಕು, ಎಷ್ಟು ಕ್ವಾಂಟಿಟಿಯಲ್ಲಿ ಇರಬೇಕು, ಅದು ಭಾಳ ಮುಖ್ಯ ಇರುತ್ತೆ. ಸೊ ಆಯುರ್ವೇದದಲ್ಲಿ ಹೇಳೋದ ಪ್ರಕಾರ ಡೇ ಸ್ಟಾರ್ಟ್ ಅಂದರೆ ಬೆಳಗಿನ ಆಹಾರ ತುಂಬ ಸ್ಟ್ರಾಂಗ್ ಆಗಿರಬೇಕು, ಹೈ ಡಯಟ್ ಇರಬೇಕು ಅಥವಾ ತುಂಬ ಸ್ಟ್ರಾಂಗ್ ಫುಡ್ ಇರಬೇಕು. ನೀವು ಏನು ತಿಂತೀರಾ ಬೆಳಗ್ಗೆ ಚೆನ್ನಾಗಿ ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿ ಮಾಡಿ ಅಂತ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನೀವು ಬ್ರೇಕ್ಫಾಸ್ಟಲ್ಲಿ ನೀವು ಬರೀ ಒಂದು ಇಡ್ಲಿ ತಿಂದು ಹೋಗ್ತೀರಾ, ದಟ್ ಇಸ್ ನಾಟ್ ಗುಡ್. ಯಾಕೆ ಅಂದರೆ ನಿಮಗೆ ಎನರ್ಜಿ ಹೋಲ್ ಡೇಗೆ ಬೇಕಾಗ್ತಿರುತ್ತೆ. ಸೊ ಅದರಿಂದ ಡೇ ಈಸ್ ಮೆಂಟ್ ಫಾರ್ ವರ್ಕ್. ಸೊ ನೀವು ಬೆಳಗ್ಗೆ ನಿಮ್ಮ ಆಹಾರನ ಚೆನ್ನಾಗಿ ತೊಗೊಳಿದ್ರೆ ನೀವು ಎನರ್ಜಿ ಕಮ್ಮಿ ಆಗ್ತಾ ಇರುತ್ತೆ. ಸೊ ಅದರಿಂದ ಬೆಳಗ್ಗೆ ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿ ತೊಗೊಳ್ಳಿ. ಹೈ ಬ್ರೇಕ್ಫಾಸ್ಟ್, ಮೇ ಬಿ ಅದು ಚಪಾತಿ ತೊಗೊಳ್ರೆ 2ರಿಂದ 3 ಚಪಾತಿವರೆಗೂ ತೊಗೊಳ್ಳಿ. ರೋಟಿ ತೊಗೊಂಡ್ರೆ 2ರಿಂದ 2.5 ರೋಟಿವರೆಗೂ ತೊಗೊಳ್ಳಿ. ಅಥವಾ ಇಡ್ಲಿ ತಿಂದರೆ 3ರಿಂದ 4 ಇಡ್ಲಿ ತಿನ್ಬೋದು. ದೋಸೆ ತಿಂದರೆ 1ರಿಂದ 2 ದೋಸೆ ತಿನ್ಬೋದು. ಸೊ ಚೆನ್ನಾಗಿರೋ ನಿಮಗೆ ಹೊಟ್ಟೆ ತುಂಬವರೆಗೂ ಬೆಳಗ್ಗೆ ಬ್ರೇಕ್ಫಾಸ್ಟ್, ಹೊಟ್ಟೆ ತುಂಬವರೆಗೂ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಗೊಳ್ಳಿ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್, ಯಾರು ಮಾತನಾಡ್ತಾ ಇರೋದು? ನಾವು ಪದ್ಮಾ ಅಂತ ಮಾತಾಡ್ತಾ. ಪದ್ಮಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೆಬ್ಬಾಳಿಂದ. ಓಕೆ, ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಡಾಕ್ಟರ್ ಹತ್ರ ಮಾತನಾಡಿ. ನನ್ಗಿಲ್ಲ ಮ್ಯಾಮ್, ನಮ್ಮ ಹಸ್ಬೆಂಡ್ಗೆ. ಓಕೆ, ಅವ್ರಿಗೆ ಡಯಾಬಿಟಿಸ್ ಇದೆ. ಎಷ್ಟು ವರ್ಷದಿಂದ ಇದೆ ಡಯಾಬಿಟಿಸ್? ಅವರಿಗೆ 3 ವರ್ಷ ಆಯ್ತು ಸ್ಟಾರ್ಟ್ ಆಗಿ. 2 ವರ್ಷ ಏನೋ. ಸರಿ, ವಯಸ್ಸೆಷ್ಟು ಅವ್ರದ್ದು? ಅವ್ರಿಗೆ ಈಗ 47 48 ಆಗಿದೆ. ಓಕೆ, ಸರಿ, ನಿಮ್ಮ ಪ್ರಶ್ನೆಗೆ ನಮ್ಮ ಡಾಕ್ಟರ್ ಉತ್ತರ ಕೊಡ್ತಾರೆ, ಕೇಳಿಸ್ಕೊಡಿ. ಎಷ್ಟು ವರ್ಷದಿಂದ ಇದೆ ಅಮ್ಮ? 3 ವರ್ಷದಿಂದ ಇದೆ ಅಂದ್ರೆ ಒಂದು 3 ವರ್ಷ ಆಗಿದೆ ಸರ್ ಸ್ಟಾರ್ಟ್ ಆಗಿ ಅವರಿಗೆ. ಓಕೆ, ಫ್ಯಾಮಿಲಿ ಹಿಸ್ಟ್ರಿ ಇದೆನಾ? ಫ್ಯಾಮಿಲಿಲಿ ಅವ್ರ ತಮ್ಮಂದಿರಿಗೆ ಬಂದಿದೆ, ತಾಯಿ ತಂದೆಗಿಲ್ಲ. ಓಕೆ, ಇವ್ರಿಗೆ ಹೇಗೆ ಗೊತ್ತಾಯ್ತು ಅಂದ್ರೆ ಏನಾದ್ರು ಬೇರೆ ಪ್ರಾಬ್ಲಮ್ ಕಾಣಿಸ್ಕೊಂಡು ಆಮೇಲೆ ಡಯಾಬಿಟಿಸ್ ಬಂತ ಹೇಗೆ? ಬೇರೆ ಪ್ರಾಬ್ಲಮ್ ಅಂದ್ರೆ ಇವ್ರಿಗೆ ತುಂಬಾ ಸುಸ್ತಾಗ್ತಾ ಇತ್ತು, ಇದ್ದಕ್ಕಿದ್ದಂಗೆ ತುಂಬಾ ಸಣ್ಣ ಆಗೋಗಿದ್ರು. ಇವ್ರಿಗೆ ಅದು ಟ್ರಾನ್ಸ್ಫರ್ ಆಗಿತ್ತು ಇವ್ರಿಗೆ ಕೆಲ್ಸದಲ್ಲಿ, ಹಂಗಾಗಿ ಓಡಾಡೋದ್ರಿಂದ ಆಗಿರ್ಬೋದು ಅಂತ ತಿಳ್ಕೊಂಡ್ವಿ. ಮತ್ತಾಮೇಲೆ ಒಂದ್ಸರಿ ಬಾಡಿ ಚೆಕಪ್ ಮಾಡಿಸ್ಕೊಂಡ್ರು ಇವ್ರು ಆಫೀಸ್ ಕಡೆಯಿಂದಾನೆ ಹೋಗಿ. ಆವಾಗ ಗೊತ್ತಾಗಿತ್ತು ಇವ್ರಿಗೆ ಡಯಾಬಿಟಿಸ್ ಇದೆ ಅಂತ. ಆಮೇಲೆ ಮತ್ತ ಅದಕ್ಕೆ ಇದು ಹಾಗೆ ಇದ್ರು, ಅವಾಗವಾಗ ಸುಸ್ತಾಗೋದು ತುಂಬಾನೇ. ಹಂಗಾಗಿ ಡಾಕ್ಟರ್ ಹತ್ರ ತೋರ್ಕೊಂಡ್ಮೇಲೆ ಅದಕ್ಕೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಟ್ಯಾಬ್ಲೆಟ್ ತಗೋತಾ ಇದಾರೆ. ಅದು ಗ್ಲಾಡರ್ 1 ಅಂತ ಟ್ಯಾಬ್ಲೆಟ್ ಬರುತ್ತಲ್ಲ, ಅದು ಬೆಳಗ್ಗೆ ಹೊತ್ತು ಒಂದೊಂದು ತಗೋತಾರೆ. ಮನೆಯವ್ರಿಗೆ ಹೇಳಿ ಆದಷ್ಟು ಅವರು ಮಿನಿಮಮ್ 45 ಮಿನಿಟ್ಸ್ ವಾಕ್ ಮಾಡಲೇಬೇಕು ಬೆಳಗ್ಗೆ ಟೈಮಲ್ಲಿ. ದಟ್ ಟು ಬ್ರಿಸ್ಕ್ ವಾಕ್. ಆರಾಮಾಗಿ ನಡ್ಕೊಂಡು ಮಾತಾಡ್ಕೊಂಡು ಕಾಫಿ ಕುಡ್ಕೊಂಡು ಬರಕ್ಕೆ ವಾಕ್ ಹೋಗೋದೇ ಬೇಡ. ಆ ತರ ಇದ್ರೆ ಇಲ್ಲ ಸರ್, ಆ ತರ ಮಾಡಲ್ಲ ಅವರು. 45 ಮಿನಿಟ್ಸ್ ಬ್ರಿಸ್ಕ್ ವಾಕ್ ಹೋಗ್ಬೇಕು. ಮತ್ತೆ ಜೊತೆಗೆ ನಾನು ಆವಾಗಲೇ ಮಾತಾಡ್ತಿರುವಾಗ ಆಹಾರ ಪದ್ಧತಿಯಲ್ಲಿ ಹೇಳ್ತಾ ಇದ್ದೆ, ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿ ತಗೊಳ್ಳಿ. ಮತ್ತೆ ಮಧ್ಯಾಹ್ನ ಯಾವುದೇ ಕಾರಣಕ್ಕೂ ನಿದ್ದೆ ಮಾಡಬಾರ್ದು. ದಿವಾ ಸ್ವಪ್ನ ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳ್ತೀವಿ. ದಿವಾ ಸ್ವಪ್ನ ಅಂದ್ರೆ ಹಗಲು ನಿದ್ದೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ರಾತ್ರಿ ಊಟ ಬೇಗ ಮಾಡಕ್ ಹೇಳಿ, ಕಡಿಮೆ ಮಾಡಕ್ ಹೇಳಿ. ಮತ್ತೆ ರಾತ್ರಿ ಊಟದ ನಂತರ ಮಿನಿಮಮ್ 2.5 ಗಂಟೆ ಅವರು ಎಚ್ಚರ ಇರಬೇಕು. ಸೊ ಅಂದ್ರೆ ನೀವು 10 ಗಂಟೆಗೆ ಮಲಗ್ತೀರಂದ್ರೆ ಮಿನಿಮಮ್ 8 ಗಂಟೆ ಒಳಗೆ ನಿಮ್ದು ಊಟ ಆಗಿರ್ಬೇಕು. ಅಂದ್ರೆ 10 ಗಂಟೆ ಊಟ ಮಾಡಿ 1 ಗಂಟೆಗೆ ಮಲಗ್ತೀರಂತ ಹೇಳೋದು ಬೇಡ. ಮತ್ತೆ ಆಯ್ತಾ? ಮತ್ತೆ ಯಾವುದೇ ಕಾರಣಕ್ಕಾಗಿ ಅವರು ಆಹಾರದಲ್ಲಿ ಹಿತ ಮತ್ತೆ ಮಿತ, ಸ್ಪೆಸಿಫಿಕ್ ಆಗಿ ಏನ್ ಅರ್ಥ ಅಂತಂದ್ರೆ, ಹಿತ ಮತ್ತೆ ಮಿತ ಅಂದ್ರೆ ಅವರು ಮಿತವಾಗಿ ಆಹಾರ ಸೇವಿಸಬೇಕು. ಮತ್ತೆ ಯಾವುದು ಎಷ್ಟು ತಗೊಳ್ಬೇಕಂದ್ರೆ ಅವ್ರಿಗೆ ಅವ್ರದ್ದು ಅಂದಾಜು ಇರಬೇಕು. ಒಟ್ರಾಸಿ ಚೆನ್ನಾಗಿದೆ ಅಂತ ತಿನ್ನೋದಲ್ಲ, ಒಟ್ರಾಸಿ ಬಿಡೋದು ಅಲ್ಲ, ಯಾವತ್ತು ಉಪವಾಸ ಇರೋದು ಬೇಡ ಡಯಾಬಿಟಿಸ್ನವರು. ಮತ್ತೆ ಒಂದೇ ಸಮನಾಗಿ ಹೆಚ್ಚು ತಿನ್ನೋದು ಬೇಡ. ಪದೇ ಒಂದು ಗ್ಯಾಪ್ ಕೊಟ್ಟು ಎವ್ರಿ 2 to 3 hours ಒಂದ್ಸಲ ಏನಾದರೂ ಅವ್ರು ತಗೊಳ್ಬೇಕು. ಆವಾಗ ಅವ್ರಿಗೆ ಇನ್ಸುಲಿನ್ ರಿಲೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಾಡಿಯಲ್ಲಿ. ಪ್ಯಾನ್ಕ್ರಿಯಾಸ್ ಇಂದ ಇನ್ಸುಲಿನ್ ಜಾಸ್ತಿ ರಿಲೀಸ್ ಪದೇ ರಿಲೀಸ್ ಆದಾಗ ಪದೇ ಗ್ಲೂಕೋಸ್ನ ಲೆವೆಲ್ಸ್ನ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ.
ನೀವು ಒಂದೇ ಸರಿಗೆ ತಿಂದ್ಬಿಟ್ರೆ ಒಂದೇ ಸರಿಗೆ ಜಾಸ್ತಿ ರಿಲೀಸ್ ಆಗ್ಬಿಡುತ್ತೆ ಗ್ಲೂಕೋಸ್ ಇದು ಇನ್ಸುಲಿನ್ ಲೆವೆಲ್ಸು, ಮತ್ತೆ ಸುಸ್ತಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅವಾಗ. ಸೊ ಅದಕ್ಕಾಗಿನೇ ಪದೇ ಪದೇ ತಿನ್ನಬೇಕು. ತಿಂದಾಗ ಇನ್ಸುಲಿನ್ ಪದೇ ಪದೇ ರಿಲೀಸ್ ಆಗ್ತಾ ಇರುತ್ತೆ, ಪದೇ ಪದೇ ಕಂಟ್ರೋಲ್ ಆಗ್ತಾ ಇರುತ್ತೆ ಅವಾಗ ಡಯಾಬಿಟಿಸ್. ಈ ರೀತಿಯಾದಂಥ ಒಂದು ಆಹಾರ ಪದ್ಧತಿಯನ್ನು, ವಿಹಾರ ಪದ್ಧತಿಯನ್ನು ಫಾಲೋ ಮಾಡಿದಾಗ ಡಯಾಬಿಟಿಸ್ನ ಕಂಟ್ರೋಲ್ ಮಾಡೋದು ತುಂಬ ಈಸಿ ಆಗುತ್ತೆ. ಯಾಕಂದರೆ ಈಗಾಗಲೇ ಬಂದಾಗಿದೆ ಡಯಾಬಿಟಿಸ್ ಅಂತ ಒಂದು ಪಟ್ಟಿ ಕೊಟ್ಬಿಟ್ಟಿದ್ದೀವಿ ನಾವು ನಿಮಗೆ. ಸೊ ಅದಕ್ಕಾಗಿ ಅದನ್ನು ಇನ್ನು ಬ್ಯಾಲೆನ್ಸ್ ಮಾಡೋದೊಂದು ಮಾತ್ರ ಮಾಡಿ ಸಾಕು. ಕರೆ ಮಾಡಿಕ್ಕೆ ಧನ್ಯವಾದಗಳು. ಸರ್, ನಾವು ಮಾತಾಡ್ತೀವಿ ಶುಗರ್ ಅಥವಾ ಸ್ವೀಟ್ ತಿಂದ ತಕ್ಷಣ ಶುಗರ್ ಬರಬೇಕು ಅಂತ ಏನಿಲ್ಲ. ಈ ತುಂಬಾ ಜನ ಇನ್ನೊಂದು ಸಮಸ್ಯೆ ಏನಂತಂದ್ರೆ, ಸಾಮಾನ್ಯವಾಗಿ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ನ ಜಾಸ್ತಿ ಬಳಸ್ತಾರೆ. ನೀನು ಡೈರೆಕ್ಟ್ ಆಗಿ ಶುಗರ್ ತಿಂದ್ರೆ ತಾನೇ ಶುಗರ್ ಬರುತ್ತೆ, ಅದ್ರ ಬದಲು ಸಾಮಾನ್ಯವಾಗಿ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಈ ಟ್ಯಾಬ್ಲೆಟ್ಸ್ ಏನೇನೋ ಬರ್ತಾ ಇದೆ ಈಗ ಮಾರ್ಕೆಟ್ ಅಲ್ಲಿ. ಸೊ ಅಂತ ಒಂದು ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಯೂಸ್ ಮಾಡೋದ್ರಿಂದ ಶುಗರ್ ಅವಾಯ್ಡ್ ಮಾಡಬಹುದಾ? ಏನಾದರೂ ತಗೊಳ್ಳಿ, ನೀವು ಆರ್ಟಿಫಿಷಿಯಲ್ ತಗೊಳ್ಳಿ, ನ್ಯಾಚುರಲ್ ತಗೊಳ್ಳಿ, ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇರಬೇಕು, ಈಸಿ ಟು ಡೈಜೆಸ್ಟ್ ಇರಬೇಕು, ಈಸಿ ಟು ಯೂಸ್ ದ ಇನ್ಸುಲಿನ್ ಇನ್ ದ ಬಾಡಿ, ಯುಟಿಲೈಸೇಷನ್ ಆಫ್ ದ ಇನ್ಸುಲಿನ್ ಇನ್ ದ ಬಾಡಿ ಆಗಬೇಕು. ನೀವೇನಾದ್ರು ತಿನ್ನಿ, ಆದರೆ ನೀವು ಎಷ್ಟರ ಮಟ್ಟಿಗೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ತೀವಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನೀವು ಆರ್ಟಿಫಿಷಿಯಲ್ ಸ್ವೀಟ್ಸ್ ತಿನ್ನಬಾರ್ದು. ಆ್ಯಕ್ಚುಲಿ ಇಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ತಿಂದರೂ ಕೂಡ ಅದನ್ನ ಯೂಸ್ ಮಾಡ್ಕೋಬೇಕು, ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಸೊ ನೀವು ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಇವತ್ತು ಒಂದು ನೀವು ಯಾವುದೋ ಒಂದು ಚಂಪಾಕಲಿ ತಿಂದ್ರಿ ಅಥವಾ ಏನೋ ಒಂದು ಗೊತ್ತಿಲ್ಲದೇ ಒಂದು ಮೈಸೂರು ಪಾಕ್ ತಿಂದ್ಬಿಟ್ರಿ. ಸೊ ಆ ನೆಕ್ಸ್ಟ್ 2 days ನಿಮ್ಮದು ಡಯಟ್ ಹೇಗಿರಬೇಕಂತ ತುಂಬ ಸ್ಟ್ರಿಕ್ಟ್ ಆಗಿರಬೇಕು. ತುಂಬ ಸ್ಟ್ರಿಕ್ಟ್ ಅಂದರೆ ನೀವು ಎಷ್ಟು ತುಂಬ ಮಿತಾಹಾರ ಅಥವಾ ಈಸಿ ಟು ಡೈಜೆಸ್ಟ್ ಇರುವಂಥ ಆಹಾರ ತೊಗೊಳ್ಬೇಕು, ಮತ್ತು ಫಿಸಿಕಲ್ ಆ್ಯಕ್ಟಿವಿಟೀಸು ಜಾಸ್ತಿ ಇರಬೇಕು. ಹಾಗಿದ್ರೆ ಮಾತ್ರ ನೆಕ್ಸ್ಟ್ ನೀವು ಮುಂದೆ ಇನ್ನೊಂದ್ಸಲ ತಿನ್ನೋಕೆ ಅವಕಾಶ ಸಿಗುತ್ತೆ, ಇಲ್ಲ ಸಿಗೋದಿಲ್ಲ. ಓಕೆ ಸರ್, ಮತ್ತೊಬ್ಬರು ಕಾಲರ್ ಹೇಳಿದ್ದಾರೆ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಯಾರು ಮಾತನಾಡ್ತಾ ಇರೋದು? ಮೇಡಮ್ ನಾನು ರಮಾ ಅಂತ ಮೇಡಮ್. ರಮಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರಮಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೆಸರುಗಡದಿಂದ ಮೇಡಮ್. ಹೆಸರುಗಡದಿಂದ. ಟಿವಿ ನೋಡ್ಕೊಂಡು ಮಾತನಾಡ್ತಾ ಇದ್ದೀರಾ? ಇಲ್ಲ ಮೇಡಮ್, ಪಾಪ ಹೊಳ್ತಿತ್ತು. ಓಕೆ ರಮಾ ಅವರೇ, ನಿಮ್ಮ ಪ್ರಶ್ನೆ ಏನಿದೆ ನಮ್ಮ ಡಾಕ್ಟರ್ಗೆ? ಮೇಡಮ್, ನನಗೆ ಹುಟ್ಟದಾಗಿಂದ ಟೆನ್ಷನ್, ಬಡತನ, ಹಿಂಗಾಗಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಮೇಡಮ್. ಓಕೆ. ತಲೆ ಸುತ್ತು ಬರೋದು, ತಲೆ ಒಂಥರ ತೂಕ ಇರೋದ್ ತರ ಆಗೋದು, ಓಕೆ, ಜೊತೆಗೆ ಸುಸ್ತಾಗ್ತಿತ್ತು. ಮಾಮೂಲಿ ಶಾಪ್ಗೆ ಹೋದ್ರೆ ಅವರು ಟ್ರೀಟ್ಮೆಂಟ್ ಕೊಟ್ಟು ಕಳ್ಸೋರು, ಸರಿ ಹೋಗ್ತಿತ್ತು. ಹಂಗೆ ಆಗಿ ಕೊನೆಗೆ ಒಂದ್ಸರಿ ಹಾರ್ಟ್ ಅಟ್ಯಾಕ್ ಆದಂಗ ಆಯ್ತು. ಎದೆ ನೋವು ಬಂತು, 3 ದಿನ ಮನೆಯಲ್ಲೇ ನೊಂದೆ ಮೇಡಮ್. ಓಕೆ. ಆಮೇಲೆ ಜಯದೇವ್ ಹಾಸ್ಪಿಟ್ಲ್ಗೆ ಹೋದೆ. ಸರಿ. ಅವರು ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರು. ಅಲ್ಲಿ ಶುಗರ್ ಇದೆ ಅಂತ ಗೊತ್ತಾಯ್ತು ಮೇಡಮ್. ವಯಸ್ಸೆಷ್ಟು ರಮಾ ಅವರೇ? ನನಗೆ ಒಂದು 50 ಆಗಿದೆ ಮೇಡಮ್. ಅಲ್ಲ, ನೀವು ಹುಟ್ಟಾಗಿಂದ ಟೆನ್ಷನ್ ಅಂತ ಹೇಳ್ತೀರಾ, ಟೆನ್ಷನ್ ಇಂದ ಎಷ್ಟೆಲ್ಲ ಸಮಸ್ಯೆ ಬರುತ್ತೆ ಅಂತ ಗೊತ್ತಿದ್ದು ಯಾಕೆ ಒತ್ತಡಕ್ಕೊಳಗಾಗಬೇಕು? ವಿಧಿ ಇಲ್ಲ ಮೇಡಮ್, ವಿಧಿ ಇಲ್ಲ. ನೀವೇ ಅನ್ಕೊಂಡ್ರೆ ಸಮಸ್ಯೆಗಳಿಗೆ ಪರಿಹಾರ ಇಲ್ಲದಿರೋ ಸಮಸ್ಯೆಗಳೇ ಇಲ್ಲ ಅಲ್ವಾ? ಸರಿ, ನಿಮ್ಮ ಪ್ರಶ್ನೆಗೆ ನಮ್ಮ ಡಾಕ್ಟರ್ ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ರಮಾ ಅವರೇ, ಮೊದಲನೇದಾಗಿ ನಿಮಗೆ ಮೋಸ್ಟ್ ಪ್ರಾಬಬ್ಲಿ ಡಯಾಬಿಟಿಸ್ ಸೆಕೆಂಡರಿ ರೀಸನ್ ಇರ್ಬೋದು. ಯಾಕೆ ಅಂದರೆ ನಿಮ್ಮ ಹಾರ್ಟ್ ಪ್ರಾಬ್ಲಮ್ ಒಂದು ಕಾರಣ ಇರ್ಬೋದು, ಅಥವಾ ನನ್ನ ಪ್ರಕಾರ ನಿಮಗೆ ನಿಮ್ಮ ಕಿಡ್ನೀಸ್ ಕೂಡ ಅಷ್ಟು ಸೂಕ್ತವಾಗಿ ಕೆಲಸ ಮಾಡ್ತಾ ಇದೆ ಅಂತ ಅನಿಸ್ತಾ ಇಲ್ಲ. ಆಯ್ತಾ? ಅದು ಇಲ್ಲದೆ ಇರ್ಬೋದು, ಬಟ್ ಅದ್ರ ಬಗ್ಗೆ ಮತ್ತೆ ಈಗ ನೀವು ಟೆನ್ಷನ್ ಮಾಡ್ಕೊಳೋದು ಬೇಡ. ಆಯ್ತಾ? ಬಟ್ ನಿಮ್ಮ ಹಾರ್ಟ್ ಪ್ರಾಬ್ಲಮ್ ಮೈಟ್ ಬಿ ಒನ್ ಆಫ್ ದ ರೀಸನ್, ಅಥವಾ ನಿಮಗೆ ಮುಂಚಿಂದನೂ ಡಯಾಬಿಟಿಸ್ ಇದ್ದು ನಿಮ್ಗೆ ಗೊತ್ತಾಗಿರ್ಲಿಕ್ಕಿಲ್ಲ, ಅದರಿಂದನೂ ಹಾರ್ಟ್ ಪ್ರಾಬ್ಲಮ್ ಬಂದಿರ್ಬೋದು. ವಯಸ್ ವರ್ಷ ಇರ್ಬೋದು, ಅಂದ್ರೆ ಅದರಿಂದ ಇದು ಆಗಿರ್ಬೋದು ಅಥವಾ ಇದರಿಂದ ಅದು ಆಗಿರ್ಬೋದು. ಬಟ್ ಮೊದಲನೇದಾಗಿ ಏನು ಹೇಳ್ಬೇಕಂದ್ರೆ ನಿಮ್ಮ ರಕ್ತ ಶುದ್ಧಿ ಇಲ್ಲ ಅಂತ ಅನಿಸ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ನಿಮ್ದು ಬ್ಲಡ್ ಪ್ರಾಬ್ಲಮ್ ಇದೆ ಮುಂಚಿಂದನೂ. ಬಿಕಾಸ್ ಇಫ್ ನಿಮ್ಮ ಸ್ಟ್ರೆಸ್ಸಿಂದ ಅಥವಾ ನಿಮ್ಮ ಆಹಾರ ಪದ್ಧತಿಗಳು ವ್ಯತ್ಯಾಸ ಆಗಿರೋದ್ರಿಂದ, ಯಾಕಂದರೆ ನೀವು ತುಂಬ ಬಡತನ ಅಂತ ಹೇಳ್ತಾ ಇದ್ರಿ, ನಿಮ್ಮ ತುಂಬ ಸ್ಟ್ರೆಸ್ ಅಂತ ಹೇಳ್ತಿದ್ರಿ, ನಿಮ್ಮ ಆಹಾರ ಪದ್ಧತಿ ತುಂಬ ವ್ಯತ್ಯಾಸ ಆಗಿರ್ಬೋದು, ಅಥವಾ ಬಡತನ ಇರೋದ್ರಿಂದ ನಿಮ್ಮದು ತುಂಬ ಓವರ್ ಸ್ಟ್ರೆಸ್ ಆಗಿರ್ಬೋದು. ಓವರ್ ಸ್ಟ್ರೆಸ್ ಆದಾಗ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿರುವಂಥ ಪ್ಯಾನ್ಕ್ರಿಯಾಸ್ ಅಂಗ ಅಲ್ಲಿ ಸ್ವಲ್ಪ ಅದ್ರ ಡಿಸ್ಫಂಕ್ಷನ್ ಆಗುತ್ತೆ. ಸೊ ಅದರಿಂದ ಅವಾಗ ಇನ್ಸುಲಿನ್ ಏರುಪೇರಾದಾಗ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ. ಬಟ್ ನಿಮ್ಮ ಹೇಳೋರದ್ದು ಎಲ್ಲ ಪಾಸಿಟಿವ್ ಫ್ಯಾಕ್ಟರ್ಸ್ ನೋಡಿದ್ರೆ ನಿಮಗೆ ಹಾರ್ಟ್ ಪ್ರಾಬ್ಲಮಿಂದ ಡಯಾಬಿಟಿಸ್ ಬಂದಿರ್ಬೋದು ಅಂತ ಅನಿಸ್ತಾ ಇದೆ. ಸೊ ಈಗ ಬಂದಾಗಿದೆ ಸರ್. ಆಮೇಲೆ ನಾನು ಚೆಕ್ ಮಾಡ್ತಾ ಇದ್ದೀನಿ ಸರ್, ತಿಂಗಳಿಗೆ ಒಂದ್ಸರಿ ಲೋ ಇತ್ತು ಅಷ್ಟೇ. ಅಷ್ಟು ಬಿಟ್ರೆ ಅವಾಗಿಂದ ಒಂದೇ ಲೆವೆಲ್ ಆಗಿದೆ ಸರ್. 110 120 ಒಳಗೆ ಇದೆ ಸರ್. ಸೊ ಹಾಗಾದ್ರೆ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ ಇದೆ, ಇಷ್ಟೇ ಮೇಂಟೈನ್ ಮಾಡಿ. ಬಟ್ ನಿಮ್ಮ ಹಾರ್ಟ್ ಮತ್ತು ಕಿಡ್ನಿನ ಒಂದ್ಸಲ ರೀಚೆಕ್ ಮಾಡಿಸ್ಕೊಳ್ಳಿ, ಮತ್ತು ಕಣ್ಣುಗಳು ಕೂಡ ಒಂದ್ಸಲ ರೀಚೆಕ್ ಮಾಡಿಸ್ಕೊಳ್ಳಿ. ಮಾಡಿಸಿದ್ದೀನಿ ಸರ್. ಅದರಲ್ಲಿ ಏನೋ ತೊಂದರೆ ಕಾಣಿಸ್ಕೊಂಡಿದ್ದೀರಾ? ಏನಿಲ್ಲ ಸರ್, ನಾರ್ಮಲ್ ಅಂತ ಹೇಳಿದ್ರು ಸರ್.
ಹಾಗಾದ್ರೆ ಏನು ವರಿ ಮಾಡಬೇಡಿ, ಖುಷಿಯಿಂದ ಇರಿ, ಜೀವನದಲ್ಲಿ ಖುಷಿಯಿಂದ ಇರಿ, ಅರ್ಧ ನಿಮ್ಮ ಕಾಯಿಲೆಗಳು ಸರಿ ಆಗುತ್ತೆ. ಓಕೆ ನಮ್ಮ ಅವರೇ, ಹಿರಳ್ಕಂಡ ಬಾವಿಗೆ ಬೀಳೋದು ಬೇಡ ಅಲ್ವಾ? ಗೊತ್ತಿದ್ದು ಟೆನ್ಷನ್ ಇದೆ, ಎಷ್ಟೆಲ್ಲ ಸಮಸ್ಯೆಗಳು ಬರುತ್ತೆ ಅಂತ ಗೊತ್ತಿದ್ರು ಯಾಕೆ ತಗೋಬೇಕು ಹೇಳಿ? ಅದರಿಂದ ನೀವೇ ನಿಮ್ಮ ಒಂದು ದುಬಾರಿ ವೆಚ್ಚವನ್ನು ನೀವೇ ಕಟ್ಟಬೇಕಾಗತ್ತೆ. ಸೊ ಹಾಗಾಗಿ ಫಸ್ಟ್ ಆರೋಗ್ಯ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಅದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ ನಿಮ್ಮ ಆರೋಗ್ಯದ ಕಡೆ ನೀವು ಗಮನ ಹರಿಸಬೇಕಂದ್ರೆ ಆಯುರ್ವೇದ ಪದ್ಧತಿಯಲ್ಲಿ ಸಿಗುವಂತಹ ಒಂದು ಟ್ರೀಟ್ಮೆಂಟ್ನ ತೆಗೆದುಕೊಳ್ಬೋದು ರಮ್ಮ ಅವರೇ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ತೆ ಸರ್. ಮೇಡಮ್ ಸಿದ್ದನಗೌಡ ಅಂತೇಳಿ ಬಳ್ಳಾರಿಯಿಂದ. ಓಕೆ, ಹೇಳಿ ಸಿದ್ದನಗೌಡ ಅವರೇ, ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ? ಮೇಡಮ್ ಆರೋಗ್ಯ ಸಮಸ್ಯೆ ಏನಿಲ್ಲ. ಓಕೆ. ನಾವು ಡೈಲಿ 2 ಹೊತ್ತು ಊಟ ಮಾಡೋದು, ಅಂದ್ರೆ ಬೆಳಿಗ್ಗೆದಿಂದ ಮತ್ತು ಮಧ್ಯಾಹ್ನ 1 ಸಾರಿ ಊಟ ಮಾಡ್ತೀವಿ. ಓಕೆ. ನೈಟ್ 1 ಸಾರಿ ಊಟ ಮಾಡ್ತೀವಿ. ಓಕೆ. ಇದರಿಂದ ಏನಾದರೂ ಪ್ರಾಬ್ಲಮ್ ಐತಾ? ಓ ಸರಿ. ಆ್ಯಕ್ಚುಲಿ ತುಂಬ ಒಳ್ಳೆಯ ಅಭ್ಯಾಸ ಇದು ಸಿನ್ಗೌಡ್ರೆ, ಇದನ್ನು ಫಾಲೋ ಮಾಡಿ. ಬಟ್ ಜೊತೆಗೆ ಒಳ್ಳೆ ರೀತಿಯಲ್ಲಿ ನಿದ್ರೆ ಆಗ್ಬೇಕು ನಿಮಗೆ. ಹ್ಞೂ ಸರ್. ನಿಮ್ದು ಯಾವ ಥರ ಕೆಲಸ ಮಾಡೋದು ನೀವು? ಸರ್ ನಾವು ಮನೆಯಲ್ಲೇ ಇರ್ತೀವಿ, ವ್ಯಾಪಾರ. ಸೊ ಹಾಗಾದ್ರೆ ಬೆಳಗ್ಗೆ ಡೈಲಿ 5 ಕಿಲೋಮೀಟರ್ ವಾಕಿಂಗ್ ಮಾಡ್ತೀನಿ ಸರ್. ತುಂಬಾ ಒಳ್ಳೇದು ಮಾಡಿ. ಆಮೇಲೆ ಒಂದೇ ಬೇರೆ ಮಧ್ಯಾಹ್ನವರೆಗೆ ಏನು ಊಟ ಮಾಡಂಗಿಲ್ಲ, ಮಧ್ಯಾಹ್ನ ಊಟ ಮಾಡ್ತೀನಿ ಅನ್ನ ಬೇಳೆ. ಎಷ್ಟು ಗಂಟೆ ಮಧ್ಯಾಹ್ನ ಅಂದ್ರೆ ನಿಮ್ಮ ಪ್ರಕಾರ? ಮಧ್ಯಾಹ್ನ 12-1 ಗಂಟೆ ಮೇಲೆ. ಇನ್ನು ಸ್ವಲ್ಪ ಬೇಗ ಮಾಡಿ, 12 ಅಥವಾ 12 ಗಂಟೆಗೆಲ್ಲ ಮುಗಿಸ್ಬಿಡಿ. ಬಟ್ ತುಂಬಾ ಉಪವಾಸ ಇರಬಾರ್ದು. ನೀವು 5 ಗಂಟೆ ಬೆಳಗ್ಗೆ ಅದು ವಾಕಿಂಗ್ ಬೇರೆ ಹೋಗ್ತೀವಿ ಅಂತ ಹೇಳ್ತೀರಿ, 12 ಗಂಟೆವರೆಗೂ ಫುಲ್ ಉಪವಾಸ ಇರೋದು ಬೇಡ. ಸ್ವಲ್ಪ ಅಟ್ಲೀಸ್ಟ್ ಮಧ್ಯದಲ್ಲಿ 1 ಕಪ್ ಹಾಲು ಅಥವಾ 1 ಕಪ್ ಜ್ಯೂಸ್ಗಳು, ಯಾವ್ದಾದ್ರು ಹಣ್ಣುಗಳು ತಿನ್ನಿ. ರಾಗಿ ಗಂಜಿ ಕುಡಿಬೋದು. ತುಂಬಾ ಒಳ್ಳೇದು. ಅಷ್ಟನ್ನು ಮಾಡಿ, ಬೇರೆ ಏನು ಮಾಡೋದು ಬೇಡ. ನೀವು ತುಂಬಾ ಕರೆಕ್ಟ್ ಫಾಲೋ ಮಾಡ್ತಾ ಇದ್ದೀರಾ. ರಾಗಿ ಗಂಜಿ ತಗೊಳ್ತಿದ್ರೆ ತುಂಬಾ ತಗೊಳ್ಳಿ. ಇಲ್ಲಾಂದ್ರೆ ನೀವು ಬಳ್ಳಾರಿ ಕಡೆ ಇರೋದ್ರಿಂದ ಜೋಳದ ಅಂಬ್ಲಿನೂ ತಗೊಳ್ಬೋದು. ಅಂಬ್ಲಿ ಅಂತ ಮಾಡ್ತಾರೆ ಆ ಸೈಡು. ಜೋಳದ ಅಂಬ್ಲಿ ಅಥವಾ ಮಜ್ಜಿಗೆ, ಜೋಳದ ಅಂಬ್ಲಿ ಜೊತೆ ಮಜ್ಜಿಗೆ ಯೂಸ್ ಮಾಡಿ. ತುಂಬಾ ಒಳ್ಳೆಯ ಫುಡ್ ಅದು. ಅದನ್ನ ಬೆಳಗ್ಗೆ ಒಂದ್ಸಲ 9 ಗಂಟೆ ಹಂಗೆ ತಗೊಳ್ಳಿ, 12 ಗಂಟೆಗೆ ಹೊಟ್ಟೆ ತುಂಬ ಊಟ ಮಾಡಿ, ಸಂಜೆ ಒಂದು 7 ಗಂಟೆ ಒಂದೊಂದ್ಸಲ ಹೊಟ್ಟೆ ತುಂಬ ಊಟ ಮಾಡಿ, ಸಾಕಷ್ಟೇ. ಆಮೇಲೆ ಡೈಲಿ ಮಧ್ಯಾಹ್ನ ಒಂದೇ ಟೈಮ್ ಊಟ ಮಾಡಿದ್ರೆ ಪ್ರಾಬ್ಲಮ್ ಏನೈತೆ? ಸ್ವಲ್ಪ ನೀವು ನಿಮ್ಮ ಫಿಸಿಕ್ ಸ್ವಲ್ಪ ಕಮ್ಮಿ ಆಗ್ಬೋದು, ಅಥವಾ ಪ್ರಾಬ್ಲಮ್ ಸ್ವಲ್ಪ ಉಪವಾಸ ಇರಬಾರ್ದು, ಏನಾದರೂ ತಗೊಳ್ತಾ ಇರಬೇಕು. ಅಟ್ಲೀಸ್ಟ್ ನೀವು ಊಟ ಮಾಡಿದ್ರೆ ರಾತ್ರಿ ಹೊತ್ತು ಅಟ್ಲೀಸ್ಟ್ ಹಣ್ಣುಗಳು ಅಥವಾ ಡ್ರೈ ಫ್ರೂಟ್ಸು ಆ ಥರದ್ದು ಏನೋ ತೊಗೊಂಡ್ರೆ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಆಯುಷ್ ಆರೋಗ್ಯ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಬೇಗ ವಾಪಸ್ ಆಗ್ತೀವಿ, ಕಾಯ್ತಾ ಇರಿ.